ಹಾಸನದಲ್ಲಿ ಕಾಡಾನೆಗಳನ್ನ ಕಾರ್ಯಾಚರಣೆ ನಡೆಸಿ ಅವನ್ನ ವಾಪಸ್ ಕಾಡಿಗಟ್ಟೋ ಸಂದರ್ಭದಲ್ಲಿ ಗುಂಡೇಟು ತಗುಲಿ ಕ್ಯಾಪ್ಟನ್ ಅರ್ಜುನ ವೀರ ಮರಣವನ್ನಪ್ಪಿದ್ದ. ಇದಾದ ನಂತರ ಕಾರ್ಯಾಚರಣೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಅಗೇನ್ ಈಗ ಕಾರ್ಯಾಚರಣೆಯನ್ನ ಪುನರ್ ಆರಂಭ ಮಾಡಿದ್ದಾರೆ. ಹೇಗಿದೆ ಹಾಗಾದ್ರೆ, ಹೇಗೆ ನಡೀತಾ ಇದೆ ಕಾರ್ಯಾಚರಣೆ ನೋಡ್ತಾ ಹೋಗೋಣ. ಪುಂಡಾನೆ ಹಿಡಿದೇ ತೀರುತ್ತೇವೆಂದು ಮಾವುತರ ಶಪಥ. ಶುಕ್ರವಾರದಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಪ್ರಾರಂಭ. ಕಳೆದ ವರ್ಷ ನಂಬರ್ 24ರಿಂದ ಮಲೆನಾಡು ಭಾಗದಲ್ಲಿ ಉಪಟಳ ನೀಡ್ತಾ ಇರುವ ಪುಂಡಾನೆಗಳನ್ನ ಸೆರೆ ಹಿಡಿಯೋದಿಕ್ಕೆ ಅವುಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿತ್ತು. ಅದರ ನೇತೃತ್ವವನ್ನ ಕ್ಯಾಪ್ಟನ್ ಅರ್ಜುನ ವಹಿಸಿದ್ದ. ಆದರೆ ಡಿಸೆಂಬರ್ 4ರಂದು ಸಕಲೇಶಪುರ ತಾಲೂಕಿನ ಎಳಸೂರು ಅರಣ್ಯ ವ್ಯಾಪ್ತಿಯ ದಬ್ಬಳ್ಳಿಕಟ್ಟೆ ಅರಣ್ಯ ವಲಯದಲ್ಲಿ ಮದಗಜದ ದಾಳಿಯಿಂದ ಕ್ಯಾಪ್ಟನ್ ಅರ್ಜುನ ವೀರ ಮರಣವನ್ನಪ್ಪಿದ್ದ. ಆ ನೋವಿನಿಂದ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಅಂದೇ ಕ್ಯಾಪ್ಟನ್ ಅರ್ಜುನನನ್ನ ಕೊಂದ ಕಾಡಾನೆಯನ್ನ ಸೆರೆ ಹಿಡಿದೇ ತೀರ್ತೀವಿ ಅಂತ ಮಾವುತರು ಶಪಥ ಮಾಡಿದ್ರು. ಇದೀಗ ಮತ್ತೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಬಂದೇ ಬರ್ತೀವಿ, ಬಂದು ಹಿಡಿಯಕ್ಕಂತ ಬರ್ತೀವಿ ನಾವು. ನಮಗೆ ಒಂದು ಆನೆ ಕಳ್ಕೊಂಡಿದೆ, ನಮಗೂ ದುಃಖ ಆಗಿದೆ, ಮತ್ತು ಇಡೀ ಸ್ಟಾಫ್ಗೂ ದುಃಖ ಆಗಿದೆ, ಮತ್ತು ಇಲ್ಲಿ ಅಧಿಕಾರಿಗಳಿಗೂ ಬೇಜಾರಾಗಿದೆ, ಮತ್ತು ನಮಗೂ ಬೇಜಾರಾಗಿದೆ, ಮತ್ತು ವಾಚರ್ಗಳಿಗೂ ಮತ್ತು STP ವಾಚರ್ಗಳು ಅವ್ರಿಗೆಲ್ಲ ಫುಲ್ಲು ಬೇಜಾರಾಗ್ಬಿಟ್ಟು ನಮಗೂ ಬೇಜಾರಾಗಿ ನಾವು ಒಂದು ತಿಂಗಳು ಕಳಿಸ್ಕೊಂಡು ವಾಪಸ್ ಬರ್ತೀವಿ. ಬರುವಾಗ 6 ಜನ, ಇವಾಗ ಹೋಗುವಾಗ 5 ಜನ ಹೋಗ್ತಾ ಇದ್ದೀವಿ. ನಮ್ಮ ಆನೆಗಳಿಗೆ ಫುಲ್ ಬೇಜಾರಾಗ್ಬಿಟ್ಟಿದೆ. ನಮ್ಮ ಆನೆನೂ ಚಿಂತೆ ಮಾಡಿದೆ, ಭೀಮನೂ ಚಿಂತೆ ಮಾಡಿದೆ. ಭೀಮ ಯಾವಾಗಲೂ ಅದ್ರ ಜೊತೆಲೇ ಇರ್ತಿತ್ತು. ಮೈಸೂರು ದಸರಾದಲ್ಲೂ ಕುಸ್ತಿ ಆಡ್ಕೊಂಡು ಯಾವಾಗಲೂ ಖುಷಿಯಲ್ಲೇ ಇರ್ತಿತ್ತು. ಇವಾಗ ಅದಕ್ಕೂ ಬೇಜಾರಾಗ್ಬಿಟ್ಟಿದೆ. ಆನೆ ನನ್ನೆಯಿಂದ ಫುಲ್ ಬೇಜಾರದಲ್ಲೇ ಐತೆ. ನಮ್ಮ ಆನೆನೂ ಪುನಃ ಬಂದು ನಾವು ಅದೇ ಆನೆ ಹಿಡಿಬೇಕಂದ್ರೆ ನಮಗೂ ಆಸೆ ಐತೆ. ಅವ್ರ ಕಾರ್ಯಾಚರಣೆಗೆ ಬಂದೇ ಬರ್ತೀವಿ ಸರ್. ನಾವು ಒಂದು ತಿಂಗಳು ರಶ್ ತಗೊಂಡು ಬಂದೇ ಬರ್ತೀವಿ. ಮಲೆನಾಡು ಭಾಗದಲ್ಲಿ ಕಾಡಾನೆ ಉಪಟಳದಿಂದ ಸಾವು ನೋವು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದ ಕಾರ್ಯಾಚರಣೆ ಆರಂಭಿಸೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಈ ಬಾರಿ 10 ಸಾಕಾನೆಗಳ ಮೂಲಕ ಕಾರ್ಯಾಚರಣೆ ನಡೆಸೋದಕ್ಕೆ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ. ಬೇಲೂರು ಭಾಗದಿಂದ ಅಭಿಮನ್ಯು ನೇತೃತ್ವದಲ್ಲಿ ಎಲಿಫೆಂಟ್ ಹಂಟಿಂಗ್ ಶುರುವಾಗಲಿದೆ. ಈ ಬಾರಿ ಸುಮಾರು 1 ತಿಂಗಳ ಕಾಲ ಕಾರ್ಯಾಚರಣೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ. ಲೋಕಲ್ ಒಂದು 4 ಕಿಲೋಮೀಟರ್ ಹಿಂದಿನಲ್ಲಿ ಒಬ್ಬರನ್ನ ಸಾಯಿಸಿರೋದ್ರಿಂದ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮತ್ತೆ ಕಾರ್ಯಾಚರಣೆ ಮಾಡಬೇಕು ಅಂತೇಳಿ 10 ಆನೆಗಳನ್ನ ಕರೆಸಿ ಮತ್ತೆ ಅಭಿಮನ್ಯುನ ಕ್ಯಾಪ್ಟನ್ ಮಾಡ್ಕೊಂಡು ಈ ಸಲ ಕಾರ್ಯಾಚರಣೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಈಗ 5 ಆನೆ ಅಟ್ ಪ್ರೆಸೆಂಟ್ ಬಂದಿದೆ, ಇನ್ನು 2 ಅಲ್ಲಿ ಹುಲಿ ಕಾರ್ಯಾಚರಣೆಗೆ ಹೋಗಿರೋದ್ರಿಂದ ಬಂದಿಲ್ಲ. ಈಗ ಬರ್ತಾ ಇದೆ, ಇವತ್ತು ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ಸಕ್ಸಸ್ ಆಗಿ ಒಳ್ಳೇದಾಗಲಿ ಅಂತ ನಾವು ಇಲ್ಲಿ ಎಲ್ಲರ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಬಟ್ ಏನು ಅಂದರೆ ಏನೇ ಆದ್ರೂ ಶಾಶ್ವತ ಪರಿಹಾರ ಆಗಬೇಕು. ಇಲ್ಲಿ 8 ಗಂಡಾನೆಗಳನ್ನ ಹಿಡಿದು 2 ಹೆಣ್ಣು ಆನೆಗಳನ್ನ ಮಾತ್ರ ಎತ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಒಂದು ರೈಲ್ವೆ ಗೇಟ್ಗಳನ್ನು ಹಾಕಿ ಅದ್ರಲ್ಲಿ ಕೂಡಿ ಏನೋ ಮಾಡಬೇಕು ಅನ್ನೋದೊಂದು ಇದೆ ಅಂತ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಅರ್ಜುನ ಆನೆ ಲಾಸ್ಟ್ ಟೈಮ್ ಕ್ಯಾಪ್ಟನ್ ಆಗಿ 6 ಆನೆಗಳ ಜೊತೆ ತುಂಬಾನೇ ಕೆಲಸ ಮಾಡಿರೋ ಅಂತಾನೆ. ದಸರಾದಲ್ಲಿ ಮೇನ್ ಇವೆಂಟಲ್ಲಿ ಭಾಗವಹಿಸ್ತಿದ್ದಾನೆ ತಾನೆ. ಅದು ಅದರ ಆಯಸ್ಸಿದ್ದಷ್ಟು ಅಂತ ನಾವು ಅನ್ಕೋತೀವಿ. ಹಿಡಿಬೇಕು ಅಂತ ಅನ್ಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಹಾಸನದ ನೂತನ ಅರಣ್ಯ ಉಪ ಸಂರಕ್ಷಣಾ ಅಧಿಕಾರಿ ಸೌರಭ್ ಕುಮಾರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. 2019ನೇ ಬ್ಯಾಚ್ನ IFS ಅಧಿಕಾರಿಗಳಾಗಿರುವ ಸೌರಭ್ ಕುಮಾರ್ ಈ ಹಿಂದೆ ಮೈಸೂರು DCF ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಇದೀಗ ಹೊಸ ತಂಡದೊಂದಿಗೆ ಶುಕ್ರವಾರದಿಂದ 10 ಸಲಗಗಳ ಕಾರ್ಯಾಚರಣೆ ಆರಂಭಿಸಲಿದ್ದು, ಇದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಅರಣ್ಯ ಇಲಾಖೆ ಕೈಗೊಂಡಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.